ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಾರ್ಕೆಟಲ್ಲಿ ಒಂದಷ್ಟು ಕರೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ನಿಮಗೆ ಈಗಾಗಲೇ ಗೊತ್ತಿದೆ. ಇಂತಹ ಕಷ್ಟದ ಸನ್ನಿವೇಶದಲ್ಲಿ ಮಾರ್ಕೆಟಲ್ಲಿ ಇರೋದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಮೋಟಿವೇಶನ್ ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಂತಹ ಸಂದರ್ಭದಲ್ಲಿ. ಹಾಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ದೊಡ್ಡ ಇನ್ವೆಸ್ಟರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹೇಳಿರುವಂತ ಹಾಗೆ ನಾವು ಅವುಗಳನ್ನ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತ ಮಾತುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಯಾವ ಇನ್ವೆಸ್ಟರ್ ಏನೆಲ್ಲ ಹೇಳಿದ್ದಾರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಾನು ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದು ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ಹಾಗಾದ್ರೆ ಆ ದೊಡ್ಡ ಇನ್ವೆಸ್ಟರ್ ಯಾರು ಆ ವಿಚಾರಕ್ಕೆ ಬರೋದಾದ್ರೆ ವಾರೆನ್ ಬಫೆಟ್. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ವೆಸ್ಟರ್ ಅಂತ ಬಂದ್ರೆ ವಾರೆನ್ ಬಫೆಟ್ ಮೊದಲಿಗರಾಗಿರ್ತಾರೆ. ಇವರು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅವರ ಒಂದೊಂದು ಕೋಟ್ ಕೂಡ ತುಂಬಾನೇ ಮೀನಿಂಗ್ಫುಲ್ ಆಗಿರುವಂತ ಕೋಟ್ಗಳಾಗಿದ್ದಾವೆ. ಅವರ ಕೋಟ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಜರ್ನಿಯನ್ನ ಕಂಟಿನ್ಯೂ ಮಾಡೋದು ಕೂಡ ಸುಲಭ ಆಗುತ್ತೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಹೇಗೆ ಒಳ್ಳೆ ಲಾಭವನ್ನ ಗಳಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ನೋಡ್ತಾ ಹೋಗೋಣ ಒಂದೊಂದಾಗಿ. ಒಂದು 10 ಕೋಟ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇದಾಗಿ ನೋಡಬಹುದು, ಐ ಡೋಂಟ್ ಇನ್ವೆಸ್ಟ್ ಟು ಮೇಕ್ ಎ ಕ್ವಿಕ್ ಪ್ರಾಫಿಟ್. ಐ ಬೈ ಸ್ಟಾಕ್ಸ್ ವಿತ್ ದ ಮೈಂಡ್ ಸೆಟ್ ದಟ್ ದ ಮಾರ್ಕೆಟ್ ಮೈಟ್ ಶಟ್ ಡೌನ್ ಟುಮಾರೋ ಅಂಡ್ ಸ್ಟೇ ಕ್ಲೋಸರ್ ಫಾರ್ 5 years. ಅಂದ್ರೆ ನಾನು ಇಮಿಡಿಯೇಟ್ಲಿ ಲಾಭ ಆಗುತ್ತೆ ಅಂತ ಯಾವ ಸ್ಟಾಕ್ ಅನ್ನು ಬೈ ಮಾಡೋದಿಲ್ಲ. ಇನ್ ಕೇಸ್ ನಾನು ಬೈ ಮಾಡಿದ ನಂತರ ಇನ್ ಕೇಸ್ ನೆಕ್ಸ್ಟ್ ಡೇನೆ ಮಾರ್ಕೆಟ್ ಕ್ಲೋಸ್ ಆದ್ರೂ ಕೂಡ ಅಥವಾ ನೆಕ್ಸ್ಟ್ 5 ವರ್ಷ ಮಾರ್ಕೆಟ್ ಕ್ಲೋಸ್ ಆಗಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂತಹ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ನಾನು ಬೈ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಯ್ತು ಅಂದ್ರೆ ಎಕ್ಸಿಟ್ ಆಗೋಕ್ಕೂ ಕೂಡ ಚಾನ್ಸ್ ಸಿಗೋದಿಲ್ಲ. ಸೊ ಅವರು ಹೇಳೋದು ಪ್ಯೂರ್ಲಿ ಬಿಸ್ನೆಸ್ ಅನ್ನ ನೋಡಿ ನಾನು ಇನ್ವೆಸ್ಟ್ ಮಾಡೋದು. ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಅನ್ನಲ್ಲ, ಅಥವಾ ಮಾರ್ಕೆಟ್ ಕ್ಲೋಸ್ ಆದ್ರೂ ಕೂಡ ನಾನು ಅದಕ್ಕೆ ಕೇರ್ ಮಾಡೋದಿಲ್ಲ. ಬಿಸ್ನೆಸ್ ಚೆನ್ನಾಗಿದೆಯಾ, ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಅಥವಾ ಪ್ರಾಬಬಿಲಿಟಿ ಇದೆಯಾ ಅಂತ ಸಾಧ್ಯತೆಗಳಿದ್ರೆ ಮಾತ್ರ ಹೂಡಿಕೆ ಮಾಡ್ತೀನಿ. ಆ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಹೂಡಿಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವರು ಲಾಂಗ್ ಟರ್ಮ್ ಬಗ್ಗೆ ತುಂಬಾನೇ ಚೆನ್ನಾಗಿ ಈ ಒಂದು ಕೋಟಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ, ಮಾರ್ಕೆಟ್ ಯಾವತ್ತು ಒನ್ ಸೈಡೆಡ್ ಆಗಿ ಮೂವ್ ಆಗೋದಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ವಾಲಟಿಲಿಟಿ ಇದ್ದೇ ಇರುತ್ತೆ. ನಾವು ಬೈ ಮಾಡಿದ ತಕ್ಷಣ ಸ್ಟಾಕ್ ಮೇಲೇನೆ ಹೋಗ್ತಾ ಇರೋದಿಲ್ಲ. ಇನ್ ಕೇಸ್ ಮೇಲೆ ಹೋದ್ರು ಆನಂತರ ಎಲ್ಲೋ ಒಂದ್ ಕಡೆ ಕೆಳಗಡೆನೂ ಬರುತ್ತೆ, ನಂತರ ಮತ್ತೆ ಬೌನ್ಸ್ ಬ್ಯಾಕ್ ಮಾಡುತ್ತೆ. ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ನೋಡ್ತಾ ನಾವು ಜರ್ನಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹಾಗಾಗಿ ಕ್ವಿಕ್ ಪ್ರಾಫಿಟ್ ಗಾಗಿ ನಾನು ಹೂಡಿಕೆ ಮಾಡಲ್ಲ, ಲಾಂಗ್ ಟರ್ಮ್ ಅಪಾರ್ಚುನಿಟೀಸ್ಗಾಗಿ ನೋಡ್ತೀನಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಮಾತಿನ ಕಡೆ ಬರೋದಾದ್ರೆ, ಇಟ್ಸ್ ಫಾರ್ ಬೆಟರ್ ಟು ಬೈ ಎ ವಂಡರ್ಫುಲ್ ಕಂಪನಿ ಅಟ್ ಎ ಫೇರ್ ಪ್ರೈಸ್ ದ್ಯಾನ್ ಎ ಫೇರ್ ಕಂಪನಿ ಅಟ್ ಎ ವಂಡರ್ಫುಲ್ ಪ್ರೈಸ್. ವ್ಯಾಲ್ಯೂಯೇಷನ್ ಬಗ್ಗೆ ಈ ಕೋಟಲ್ಲಿ ತುಂಬಾನೇ ಸರಳವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ವಂಡರ್ಫುಲ್ ಕಂಪನಿಯನ್ನ ಫೇರ್ ಪ್ರೈಸ್ ಕೊಟ್ಟು ಬೈ ಮಾಡೋದು ಬೆಟರ್ ಆಗಿರುತ್ತೆ, ಅದೇ ವಂಡರ್ಫುಲ್ ಪ್ರೈಸ್ ಕೊಟ್ಟು ಫೇರ್ ಕಂಪನಿಯನ್ನ ಬೈ ಮಾಡೋದಕ್ಕಿಂತ ಅಂತ ಹೇಳ್ತಾರೆ. ವ್ಯಾಲ್ಯೂಯೇಷನ್ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಈ ಮಾತಲ್ಲಿ ಹೇಳಿದ್ದಾರೆ. ವ್ಯಾಲ್ಯೂಯೇಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನೀಸ್ ಅನ್ನ ಅಥವಾ ಕಂಪನಿಯ ಶೇರುಗಳನ್ನ ನಾವು ಬೈ ಮಾಡುವಾಗ ಅಂತ ಹೇಳ್ತಾರೆ. ನೆಕ್ಸ್ಟ್, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಇದು ಎಸ್ಪೆಷಲಿ ಮಾರ್ಕೆಟ್ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಹಾಗೆ ಮಾರ್ಕೆಟ್ ಏರ್ತಾ ಇರುವಂತ ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ. ಯೂಶಲಿ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ರಾಕೆಟ್ ತರ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಆಗ ತುಂಬಾನೇ ಆಸೆ ಬುರುಕರಾಗ್ಬಿಡ್ತೀವಿ, ಎಲ್ಲಾನು ಬೈ ಮಾಡ್ತಾ ಇರ್ತೀವಿ. ಅದೇ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಭಯದಿಂದ ಎಲ್ಲಾನು ಮಾರಾಟ ಮಾಡ್ತಾ ಇರ್ತೀವಿ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಹೇಳ್ತಾರೆ ವಾರೆನ್ ಬಫೆಟ್ ಅವರು. ಎಲ್ಲರೂ ಭಯ ಪಟ್ಟು ಮಾರ್ತಾ ಇದ್ದಾರೆ ಅಂತಂದ್ರೆ ಅದು ನೀವು ಅತಿ ಆಸೆ ಪಡುವಂತ ಸಮಯ, ಅಂದ್ರೆ ತಗೊಳ್ಳುವಂತ ಸಮಯ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಅತಿ ಆಸೆ ಪಟ್ಟು ತಗೊಳ್ತಿದ್ದಾರೆ ಅಂತಂದ್ರೆ ನೀವು ಮಾರಾಟ ಮಾಡೋ ಸಮಯ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮಾರ್ಕೆಟ್ ಟ್ರೆಂಡ್ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ. ಆದ್ರೆ ಅದನ್ನ ಯಾವಾಗ್ಲೂ ಫಾಲೋ ಮಾಡಬೇಕು ಅಂತ ಅಲ್ಲ. ಯಾವಾಗ ಮಾರ್ಕೆಟ್ ರಾಕೆಟ್ ತರ ಹೋಗ್ತಾ ಇರುತ್ತೆ, ಹಾಗೆ ಯಾವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಇವುಗಳನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆ ರೀತಿಯ ಮಾತನ್ನ ವಾರೆನ್ ಬಫೆಟ್ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕೋಟ್ಗೆ ಬರೋದಾದ್ರೆ, ದ ಸ್ಟಾಕ್ ಮಾರ್ಕೆಟ್ ಈಸ್ ಎ ಡಿವೈಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಷಂಟ್.
ಅಂದ್ರೆ ಯಾರಿಗೆ ತಾಳ್ಮೆ ಇರೋದಿಲ್ವೋ, ಯಾರಿಗೆ ತಾಳ್ಮೆ ಇರುತ್ತೋ ಅವರನ್ನ ಹೋಲಿಕೆ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಒಂದು ಡಿವೈಸ್ ತರ ಕೆಲಸ ಮಾಡುತ್ತೆ. ತಾಳ್ಮೆ ಇಲ್ಲದವರ ಅಕೌಂಟ್ ಇಂದ ಹಣವನ್ನ ತಾಳ್ಮೆ ಇರುವವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಅಂತ. ಇದನ್ನ ಸಾಕಷ್ಟು ಸಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಎಷ್ಟೋ ಸಲ ನಾವು ಈ ಸ್ಟಾಕ್ ಸರಿ ಇಲ್ಲ ಅಂತ ಮಾರಾಟ ಮಾಡಿದ ನಂತರ ಆ ಸ್ಟಾಕ್ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ಎಷ್ಟೋ ಸಲ ನಾವು ಬೈ ಮಾಡಿದ ನಂತರ ಸ್ಟಾಕ್ಗಳು ಬೀಳೋದಕ್ಕೆ ಶುರುವಾಗುತ್ತೆ. ಈ ರೀತಿ ಸಾಕಷ್ಟು ಸಲ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ ಕೂಡ ಮಾರ್ಕೆಟ್ ಅಲ್ಲಿ ಆಗಿರುತ್ತೆ. ಹಾಗಾಗಿ ಎಸ್ಪೆಷಲಿ ಇಲ್ಲಿ ಪೇಷನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಒಳ್ಳೆ ಕಂಪನಿಗಳನ್ನ ಬೈ ಮಾಡಿದ ನಂತರ ಪೇಷನ್ಸ್ ಕಾಯ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸ್ಟಾಕ್ 20, 30, 40% ಬಿದ್ದಾಗಲೂ ಕೂಡ ಹೋಲ್ಡ್ ಮಾಡೋ ಅಂತದ್ದು ಇದೆಯಲ್ಲ, ಅದು ಚಾಲೆಂಜಿಂಗ್ ಆಗಿರುತ್ತೆ. ಅದು ಯಾವಾಗ ಸಾಧ್ಯ ಅಂತಂದ್ರೆ ನಾವು ಆ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡಿದ್ದಾಗ ಮಾತ್ರ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಖಂಡಿತ ಪೇಷನ್ಸ್ ಇರೋದಿಲ್ಲ. 10-20%ಗೆ ಎಕ್ಸಿಟ್ ಕೂಡ ಆಗ್ಬೋದು, ಇಲ್ಲ 90% ಡೌನ್ ಆದ್ರೂ ಕೂಡ ಮಾರಾಟ ಮಾಡದೇ ಇರ್ಬೋದು. ಅಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಕಂಪನಿಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಂತರ ನೆಕ್ಸ್ಟ್ ಕೋಟ್ಗೆ ನಾವು ಬರೋದಾದ್ರೆ, ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಆರ್ ಯುವರ್ ಫ್ರೆಂಡ್ ನಾಟ್ ಯುವರ್ ಎನಿಮಿ. ಪ್ರಾಫಿಟ್ ಫ್ರಮ್ ದ ಫಾಲಿ ರಾದರ್ ದ್ಯಾನ್ ಪಾರ್ಟಿಸಿಪೇಟ್ ಇನ್ ಇಟ್. ಮಾರ್ಕೆಟ್ ಅಲ್ಲಿ ಬರುವಂತ ಏರಿಳಿತಗಳೇನಿದೆ ಅವುಗಳನ್ನ ನಿಮ್ಮ ಫ್ರೆಂಡ್ ಅಂತ ಹೇಳ್ತಾರೆ. ಅದು ಶತ್ರು ಅಲ್ಲ, ನಿಮ್ಮ ಫ್ರೆಂಡ್ ಅಂತ. ಯಾಕೆಂತಂದ್ರೆ ಬೀಳುವಂತ ಸಂದರ್ಭದಲ್ಲಿ ಅಥವಾ ಬಿದ್ದಾಗ ಅವುಗಳನ್ನ ತಗೊಂಡ್ರೆ ನಂತರ ಅದೇ ಕಂಪನಿಯ ಸ್ಟಾಕ್ ಬೌನ್ಸ್ ಬ್ಯಾಕ್ ಮಾಡಿದಾಗ ನಮಗೆ ಲಾಭ ಆಗುತ್ತೆ ಅನ್ನೋದನ್ನ ಈ ಮೂಲಕ ಹೇಳ್ತಾರೆ. ಫ್ಲಕ್ಚುಯೇಷನ್ ಸಂದರ್ಭದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಅದರಲ್ಲಿ ಲಾಭ ಗಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅಂತಾರೆ. ಇದು ಕೂಡ ಅಷ್ಟೇ. ಯಾವಾಗ ನೀವು ಒಂದು ಕಂಪನಿಯ ಬಗ್ಗೆ ವಿಚಾರಗಳನ್ನ ಪ್ರಾಪರ್ ಆಗಿ ತಿಳ್ಕೊಂಡಿರ್ತೀರಿ, ಹೆಚ್ಚು ವಿಷಯನ ತಿಳ್ಕೊಂಡಿರ್ತೀರಿ, ಆಗ ಮಾತ್ರ ಈ ರೀತಿಯ ಡಿಸಿಷನ್ಗಳು ಸಾಧ್ಯ. ಹಾಗಾಗಿನೇ ಲರ್ನಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅರ್ನ್. ಅದ್ರ ಬಗ್ಗೆ ಕೂಡ ಒಂದು ಕೋಟ್ ಇದೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಖಂಡಿತ ಇನ್ವೆಸ್ಟರ್ಸ್ಗೆ ಫ್ರೆಂಡ್ ಅಂತಾನೆ ಹೇಳ್ಬೋದು. ಅದನ್ನ ವಾರೆನ್ ಬಫೆಟ್ ಅವರು ಕೂಡ ಹೇಳ್ತಾರೆ. ನಾನು ಕೂಡ ಹಲವು ಸಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮಾರ್ಕೆಟ್ ಬಿದ್ದಾಗ ಅದು ಅವಕಾಶನೇ ಹೊರತು ಅಪಾಯ ಅಲ್ಲ. ಬಟ್ ಒಳ್ಳೆ ಕಂಪನಿಗಳನ್ನ ನಾವು ಆಯ್ಕೆ ಮಾಡಿರ್ಬೇಕು, ಆಯ್ಕೆ ಮಾಡಬೇಕು ಕೂಡ. ಇನ್ನು ನೆಕ್ಸ್ಟ್ ಕೋಟ್ಗೆ ಬರೋದಾದ್ರೆ, ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಮೇಕ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಸೆಲ್ಫ್. ದ ಮೋರ್ ಯು ಲರ್ನ್ ದ ಮೋರ್ ಯು ವಿಲ್ ಅರ್ನ್. ನಾನು ಈಗ ತಾನೇ ಹೇಳಿದೆ. ಹಾಗೆ ನಾನು ಈ ಮಾತನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ನೀವು ಎಷ್ಟು ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ತಿರೋ ಅಷ್ಟು ಚಾನ್ಸಸ್ ಇರುತ್ತೆ ನೀವು ಹೆಚ್ಚಿನ ಹಣವನ್ನ ಗಳಿಸ್ಲಿಕ್ಕೆ. ನೀವು ತಪ್ಪು ಹೆಜ್ಜೆ ಇಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ವಿಷಯಗಳನ್ನ ತಿಳ್ಕೊಂಡಿದ್ದಾಗ. ವಿಷಯ ಗೊತ್ತಿಲ್ಲ ಅಂದ್ರೆ ಖಂಡಿತ ಆಟೋಮ್ಯಾಟಿಕ್ ಆಗಿ ನಾವಿಡೋ ಹೆಜ್ಜೆಗಳಲ್ಲಿ ಜಾಸ್ತಿ ತಪ್ಪು ಹೆಜ್ಜೆಗಳೇ ಇರುತ್ತವೆ. ಆದ್ರೆ ವಿಷಯ ತಿಳ್ಕೊಂಡಿದ್ದಾಗ ತಿಳಿದು ಯಾರು ಬಾವಿಗೆ ಬೀಳೋದಿಲ್ಲ, ಬಟ್ ಬಿದ್ರು ಇಮಿಡಿಯೇಟ್ಲಿ ಬುದ್ಧಿ ಕಲಿತಾರೆ. ಹಾಗಾಗಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನೀವು ನಿಮ್ಮ ಮೇಲೆ ಮಾಡ್ಕೊಳ್ಳುವಂತ ಇನ್ವೆಸ್ಟ್ಮೆಂಟ್. ಅಂದ್ರೆ ಲರ್ನಿಂಗ್ ಗೆ ಸಂಬಂಧಪಟ್ಟಂತೆ ನೀವು ಫೀಸ್ ಕೊಟ್ಟು ಕಲಿತೀರಾ, ಅಥವಾ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಂಡು ಕಲಿತೀರಾ, ಅಥವಾ ಇನ್ನೊಬ್ರು ಮಾಡಿದ ತಪ್ಪನ್ನ ನೋಡಿ ಕಲಿತೀರಾ, ಇವೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಕಲಿಯೋದು ಇಂಪಾರ್ಟೆಂಟ್. ಕಲ್ತ್ರ ಮಾರ್ಕೆಟ್ ಅಲ್ಲಿ ಲಾಭ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಲಿಯಲಿಲ್ವಾ ಇವತ್ತಲ್ಲ ನಾಳೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಲರ್ನಿಂಗ್ ಕಡೆ ಫೋಕಸ್ ಮಾಡಿ, ಅರ್ನಿಂಗ್ ಆಟೋಮೆಟಿಕ್ ಆಗುತ್ತೆ. ತುಂಬಾ ಜನ 50,000 ಖರ್ಚು ಮಾಡಿ ಕಲಿಯಲಿಕ್ಕೆ ಇಂದು ಮುಂದೆ ನೋಡ್ತಾರೆ. ಅದೇ ಮಾರ್ಕೆಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿರ್ತಾರೆ. 50 ಅಥವಾ 20,000 ಖರ್ಚು ಮಾಡೋದು ಅಥವಾ ಖರ್ಚು ಮಾಡಿ ಒಳ್ಳೆ ವಿಷಯವನ್ನ ತಿಳ್ಕೊಂಡು ಆನಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟಾ, ಏನು ತಿಳ್ಕೊಳ್ಳದೇನೆ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಳ್ಳೋದು ಬೆಸ್ಟಾ ಹೇಳಿ? ಹೆಚ್ಚು ಲರ್ನಿಂಗ್ ಕಡೆ ಫೋಕಸ್ ಮಾಡಿ, ಅರ್ನಿಂಗ್ ಆಟೋಮೆಟಿಕ್ ಆಗುತ್ತೆ. ಸೊ ಫಸ್ಟ್ ಕಲಿಯಿರಿ, ನಂತರ ಗಳಿಸುವ ಅವಕಾಶಗಳು ಇದ್ದೇ ಇರುತ್ತೆ. ನಾವು ಕೂಡ ತರಬೇತಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದೀವಿ. ಇಂಟ್ರೆಸ್ಟ್ ಇದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಇದೆ, ಸಂಪರ್ಕಿಸಿ. ಜಾಸ್ತಿ ಸಮಯ ಇಲ್ಲ, ಸದ್ಯದಲ್ಲೇ ಸೀಟ್ಗಳು ಭರ್ತಿ ಆಗ್ತಿದೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಸಂಪರ್ಕ ಮಾಡಿ. ಹಾಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರ ಗೊತ್ತಾಗಬೇಕು ಅಂತಂದ್ರೆ ಶಾರ್ಟ್ ವಿಡಿಯೋ ಸೆಕ್ಷನ್ ಅಲ್ಲಿ ಒಂದು ವಿಡಿಯೋ ಇದೆ, ಒಂದ್ಸಲ ನೋಡಿ. ನೆಕ್ಸ್ಟ್ ಕೋಟ್ಗೆ ನಾವು ಬರೋದಾದ್ರೆ ನೋಡ್ಬೋದು, someone is sitting in the shade of a tree today because someone planted a tree a long time ago. ವಾರೆನ್ ಬಫೆಟ್. ಅಂದ್ರೆ ಇವತ್ತು ಯಾರೋ ಒಬ್ಬರು ಮರದ ನೆರಳಿನಲ್ಲಿ ಕೂತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಹಿಂದೆ ಯಾರೋ ಒಬ್ರು ಆ ಮರವನ್ನ ನೆಟ್ಟಿದ್ದಾರೆ. ತುಂಬಾ ಹಿಂದೆ ನೆಟ್ಟಿರೋದಕ್ಕೆ ಇವತ್ತು ಆ ಮರ ಬೆಳೆದು ನೆರಳು ಕೊಡ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ. ನೀವು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಕೆಲವು ವರ್ಷಗಳ ನಂತರ ಅದು ನಿಮಗೆ ನೆರಳನ್ನ ಕೊಡುತ್ತೆ ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಈ ಕೋಟ್ನ ಮೂಲಕ ಹೇಳಿದ್ದಾರೆ. ಒಟ್ಟಿನಲ್ಲಿ ಅವರ ಪ್ರತಿ ಕೋಟ್ ಕೂಡ ಶಾರ್ಟ್ ಟರ್ಮ್ ಬಗ್ಗೆ ಫೋಕಸ್ ಮಾಡೋದಿಲ್ಲ, ಲಾಂಗ್ ಟರ್ಮ್ ಬಗ್ಗೆ ಫೋಕಸ್ ಮಾಡಿರುತ್ತೆ. ಇನ್ನು ನೆಕ್ಸ್ಟ್ ಕೋಟನ್ನು ನಾವು ನೋಡಿದರೆ,
ಸ್ಟಿಕ್ ಟು ಯುವರ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಡು ನಾಟ್ ಟರ್ನ್ ಟೆಂಪರರಿ ಡಿಕ್ಲೈನ್ಸ್ ಇಂಟು ಪರ್ಮನೆಂಟ್ ಲಾಸಸ್. ಅಗೇನ್ ಮಾರ್ಕೆಟ್ ಕರೆಕ್ಷನ್ ಬಗ್ಗೆ ಹೇಳ್ತಿರುವಂತ ಮಾತಿದು. ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ. ನೀವು ಲಾಂಗ್ ಟರ್ಮ್ಗೆ ಅಂತ ಹೂಡಿಕೆ ಮಾಡ್ತಿದ್ದೀರಾ, ದೆನ್ ಲಾಂಗ್ ಟರ್ಮ್ಗೆ ಮಾರ್ಕೆಟ್ ಅಲ್ಲಿ ಇರಬೇಕಾಗತ್ತೆ. ಆ ಕಂಪನಿ ಚೆನ್ನಾಗಿದೆಯಾ, ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ವೋಲಟೈಲ್ ಇದೆ, ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ತಾಳ್ಮೆಯನ್ನ ಕಾಪಾಡ್ಕೊಳ್ಬೇಕು. ಟೆಂಪರರಿ ಡಿಕ್ಲೈನ್ಸ್ ಗಾಗಿ ನಾವು ಪರ್ಮನೆಂಟ್ ಲಾಸ್ ಮಾಡ್ಕೊಳಕ್ ಆಗೋದಿಲ್ಲ. ಅದನ್ನ ಸೂಕ್ಷ್ಮವಾಗಿ ಈ ಒಂದು ಮಾತಲ್ಲಿ ಹೇಳ್ತಾರೆ ವಾರೆನ್ ಬಫೆಟ್ ಅವರು. ಇಫ್ ಯು ಆರ್ ನಾಟ್ ವಿಲಿಂಗ್ ಟು ಓನ್ ಎ ಸ್ಟಾಕ್ ಫಾರ್ 10 years, ಡು ನಾಟ್ ಇವನ್ ಥಿಂಕ್ ಅಬೌಟ್ ಓನಿಂಗ್ ಇಟ್ ಫಾರ್ 10 minutes. ಇನ್ ಕೇಸ್ ನೀವು 10 ವರ್ಷ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟೆಡ್ ಆಗಿ ಇರೋದಕ್ಕೆ ಯೋಚನೆ ಮಾಡ್ತಿಲ್ಲ ಅಂತಂದ್ರೆ ಆ ಸ್ಟಾಕ್ ಬಗ್ಗೆ 10 ನಿಮಿಷ ಕೂಡ ಯೋಚನೆ ಮಾಡಬೇಡಿ ಅಂತಾರೆ. ಅಗೇನ್ ಇದು ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಫೋಕಸ್ ಮಾಡುವಂತ ಕೋಟ್ ಆಗಿದೆ. ನೆಕ್ಸ್ಟ್ ಕೋಟ್ಗೆ ನಾವು ಬರೋದಾದ್ರೆ, ದ ರಿಚ್ ಇನ್ವೆಸ್ಟ್ ಇನ್ ಟೈಮ್, ದ ಪೂರ್ ಇನ್ವೆಸ್ಟ್ ಇನ್ ಮನಿ. ಶ್ರೀಮಂತರು ಟೈಮ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ. ಅಂದ್ರೆ ಅಗೇನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಇದನ್ನು ಕೂಡ. ಇನ್ವೆಸ್ಟ್ ಮಾಡ್ತಾರೆ, ಕಾಯ್ತಾರೆ. ಒಳ್ಳೆ ಬಿಸ್ನೆಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕಾಯೋದು. ಆದ್ರೆ ಬಡವರು ಏನ್ ಮಾಡ್ತಾರೆ, ಮನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ನಾನು ಇವಾಗ ಇನ್ವೆಸ್ಟ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಮಂತ್ ಡಬಲ್ ಆಗ್ಬೇಕು ಅಥವಾ ನೆಕ್ಸ್ಟ್ ಮಂತ್ 20% ರಿಟರ್ನ್ಸ್ ತಗೋಬೇಕು. ಇನ್ನು ಕೆಲವೊಂದನ್ನ ನೋಡ್ತೀವಲ್ಲ, ದಿನ 2% ಗಳಿಸ್ಬೇಕು. ಇವೆಲ್ಲ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಯಾವತ್ತೋ ಒಂದಿನ 2 ದಿನ ಆಗ್ಬೋದು, ಪ್ರತಿದಿನ ಆಗೋದಿಲ್ಲ. ಆದ್ರೆ ಒಳ್ಳೆ ಬಿಸ್ನೆಸಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸಮಯ ಕೊಟ್ರೆ ಖಂಡಿತ ಒಳ್ಳೆ ಬಿಸ್ನೆಸಸ್ ಲಾಭವನ್ನ ಕೊಡ್ತವೆ. ಅದನ್ನ ವಾರೆನ್ ಬಫೆಟ್ ಅವರು ಈ ಮೂಲಕ ಸೂಕ್ಷ್ಮವಾಗಿ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಇಮಿಡಿಯೇಟ್ಲಿ ಯಾವುದು ಸಾಧ್ಯ ಇಲ್ಲ. ಯಾರೋ ಕೆಲವರು ಲಾಭ ಮಾಡಬಹುದು ಟ್ರೇಡಿಂಗ್ ಅಲ್ಲಿ, ಆದ್ರೆ ಅದು ಎಲ್ರಿಗೂ ಸಾಧ್ಯ ಆಗುತ್ತಾ? ಇಲ್ಲ. ಹಾಗಾಗಿ ಪ್ರಾಬಬಿಲಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡಿದಂತ ಸಂದರ್ಭದಲ್ಲಿ. ಟ್ರೇಡಿಂಗ್ ಅಲ್ಲಿ ಬರೀ 2% ಜನ ಲಾಭ ಮಾಡಿದ್ರೆ 98% ನಷ್ಟ ಮಾಡ್ಕೊಳ್ತಿದ್ದಾರೆ. ಅದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಲಾಭ ಮಾಡುವ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. 70-80% ಲಾಭದಲ್ಲಿರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ನಷ್ಟದಲ್ಲಿರುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಜೊತೆಗೆ ಯಾವುದೋ ಒಂದು ಕಂಪನಿ ಲಾಸ್ ಮಾಡ್ತು ಅಂದ್ರೂ ಕೂಡ ಇನ್ನು ಬೇರೆ ಯಾವುದೋ ಕಂಪನಿ ಆ ಲಾಸ್ ಅನ್ನು ಕೂಡ ರಿಕವರ್ ಮಾಡಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಒಟ್ಟಿನಲ್ಲಿ ವಾರೆನ್ ಬಫೆಟ್ ಅವರು ಹೇಳೋದು ಲಾಂಗ್ ಟರ್ಮ್ಗೆ ಹೆಚ್ಚು ಫೋಕಸ್ ಮಾಡೋ ಬಗ್ಗೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಆದ್ರೆ ಒಳ್ಳೆ ಷೇರುಗಳನ್ನ ನಾವು ಆಯ್ಕೆ ಮಾಡಿರ್ಬೇಕು. ಯಾವುದೋ ರ್ಯಾಂಡಮ್ ಆಗಿ ಒಂದು ಶೇರನ್ನ ತಗೊಂಡು ಅದನ್ನ 10 ವರ್ಷ 15 ವರ್ಷ ಇಟ್ಕೊಳ್ಳೋದ್ರಿಂದ ಲಾಭ ಆಗುವ ಚಾನ್ಸಸ್ ಕಡಿಮೆ. ಆದ್ರೆ ಒಳ್ಳೆ ಷೇರುಗಳನ್ನ ಆಯ್ಕೆ ಮಾಡಿಕೊಂಡು ಹೋಲ್ಡ್ ಮಾಡಿದಾಗ ಖಂಡಿತ ಚಾನ್ಸಸ್ ಜಾಸ್ತಿ ಇರುತ್ತೆ ಲಾಭ ಆಗುವಂತದ್ದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.